ಡಿಫಿಕಲ್ಟೀಸ್ ಇತ್ತು. ಚೆನ್ನಾಗಿರೋ ಸಾಂಗು ನಿಮಗೆ ತೋರ್ಸೋಕ್ಕಾಗಿಲ್ಲ. ಟ್ರೇಲರು ತುಂಬ ಚೆನ್ನಾಗಿತ್ತು. ಇನ್ನೊಂದು ಸಾಂಗ್ ಯಾವ್ದು ಸರ್ ಅದು ಚಿಕ್ಕಮಂಗ್ಳೂರು ಸಾಂಗ್ ಅದ 4K ಅಲ್ಲಿ ನೋಡಿದ್ದೆ. ಹಾಂ, ಐಟಮ್ ಸಾಂಗ್. ಐಟಮ್ ಸಾಂಗು 4K ಅಲ್ಲಿತ್ತು. ಅದನ್ನು ಚೆನ್ನಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ರೆಸಲ್ಯೂಷನ್ ಪ್ರಾಬ್ಲಮಿಂದ. ಸೊ ನನಗೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ, ಇದು ನೋ ಪ್ರಾಬ್ಲಮ್. ಸೊ ನನಗೆ ಅನಿಸಿದ್ದು ಪ್ರಮೋಷನ್ ಅಂತೂ ತುಂಬ ಕಮ್ಮಿ ಇದೆ. ಯಾಕಂದರೆ ಇವಾಗ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ತುಂಬ ಪ್ರಮೋಷನ್ ಮಾಡಬೇಕು. ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ. ಬಟ್ ಹೈದರಾಬಾದಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ, ಕಾಲೇಜ್ ಪ್ರಮೋಷನ್ ಮಾಡಿ, ಆ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರು ರೀಚ್ ಆಗೋದು. ಯಾಕಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ. ಸೊ ಅದು ಥಿಯೇಟರ್ಸ್ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್. ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು, ಏನು ಮಾಡ್ತಾ ಇಲ್ಲ ಅಂತ ಅಲ್ಲ, ಬಟ್ ಇನ್ನೂ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಟೈಮ್ ಏನು ಮೀರಿಲ್ಲ, ಇನ್ನೊಂದು 7 ದಿನ ಇದೆ. ಸೊ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡಿಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ. ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ. ರೀಲ್ಸಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಸಾಂಗ್ಸ್ ಇಷ್ಟ ಆಯಿತು, ಡಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ಹೋಪ್ಫುಲಿ ಅದು ಟಿಕೆಟ್ಗೆ ಕನ್ವರ್ಟ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದೇ ಇನ್ನೊಂದು ಮಾತು ಹೇಳಬೇಕಂದ್ರೆ ಸರ್ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ, ಅವಾಗಲೇ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಸತೀಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಹೆಜ್ಜೆ ಇಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಇನ್ನೊಂದು ಮುಖ್ಯವಾಗಿ, ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು. ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಬದಲಾಯಿಸಿದ್ದೀನಿ. ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ. ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ. ಸ್ಟಾರ್ಟಿಂಗಿಂದ ಎಂಡ್ ತನಕ ನಂಗೆ ತುಂಬ ಸಪೋರ್ಟ್ ಸಿಸ್ಟಮಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ PR ಚಂದ್ರಶೇಖರ್ ಸರು, ಇವಾಗ ನಮ್ಮ ಸಪೋರ್ಟಿಗೆ ಸರು ಬಂದಿದ್ದಾರೆ, ವಿಶ್ವನಾಥ್ ಸರು ಬಂದಿದ್ದಾರೆ. ಅವರು ಇವಾಗ ಸಿನಿಮಾ ತೊಗೊಂಡಿದ್ರೆ ಇನ್ನೂ ನನಗೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಯಾಕಂದರೆ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದರೆ ಅದಕ್ಕಿಂತ ಖುಷಿ ಯಾವುದೂ ಇಲ್ಲ. ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಷ್ಟೇನ ಹೇಳಬೇಕಾಯ್ತು. ಸೊ ಸರ್ ಈ ಕ್ಯಾರೆಕ್ಟರು ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್ ಸರ್. ಒಂದು ನೀವು ಅಂದರೆ ಗೆಸ್ ಮಾಡೋಕ್ಕೆ ಆಗಲ್ಲ, ಇವನು ಹೀರೋ ಒಳ್ಳೆಯವನ ಕೆಟ್ಟವನ, ಇಲ್ಲಾಂದ್ರೆ ಒಂದೊಂದ್ಸತಿ ಹೀರೋಸಮ್ ತೋರಿಸೋ ಒಂದ್ಸತಿ ವಿಲನ್ ಆಗಿರ್ತಾನೆ. ಸೊ ಅದು ನಿಮಗೆ ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನು ಕನ್ಫ್ಯೂಷನ್ ಇದೆ. ಕನ್ನಡ, and I know about Kannada audience. They are the best judges of the film. They push forward whatever they like, and I'm happy to rope in Mr. Aditya Saskumar as he lead role. And the story is good. The cinema came out very well, and I hope you all like this film and encourage our team. Thank you. It is going to be released on July 5th, coming Friday. And I am sure you all like this film. And what I can say about this movie in single word is, it is the most massiest film. I think you have seen the trailer, right? It is the most massiest film. At the same time, it's a youthful film, most youthful film. Like what and all happen in youth, right? You know, love, breakups, quarrels, everything will be there. And what I can say, another thing is, it's a film content mixed with commerciality. The core is content, but the topping is commerciality. Like fights, songs, dance, everything you will see. So that much I can say about this movie. I am sure you all like this film and go gaga about this film. Thank you. Sports drama is there. Yeah. What and all happen in sports field, right? They are there. We touched everything in what and all happen in sports industry. We touched there. Telugu, Tamil, it's straight. Telugu, Tamil is straight actually. Kannada dub agiro ತರ ಕಾಣಿಸ್ತಾ. Kannada dub. ಕಾದು ಕನ್ನಡ ಡಬ್ అయినట్టుంది అంటున్నా. ಒರಿಜಿನಲ್ ಕನ್ನಡನ ತೆಲುಗು? Telugu, Tamil straight sir. Kannada dub. Yeah. Almost shooted in Andhra. No, Hyderabad. We shot in Hyderabad, Chennai, Goa one song, Chikmagalur one song. 4 locations. ಈ ಚಿತ್ರವನ್ನು 5ನೇ ತಾರೀಕು ಬೆಂಗಳೂರು ಸಂತೋಷು, ಮೈಸೂರು ಸಂಗಮ ಎಲ್ಲ ದೊಡ್ಡ ದೊಡ್ಡ ಒಳ್ಳೆಯ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಎಕ್ಸ್ಪೆಕ್ಟೆಡ್ ಅಬೌಟ್ 100 ಥಿಯೇಟರ್ಸ್. ಬರೀ ಕನ್ನಡ ಮಾತ್ರನಾ?
ಅಲ್ಲ ಬರೀ ಕನ್ನಡ ಮಾತ್ರ ಮಾಡ್ತಾ ಇದ್ದೆ. ಆಗಸ್ಟ್ ಕರ್ನಾಟಕದಲ್ಲಿ ಬರೀ ಕನ್ನಡ ಪಿಕ್ಚರ್ ಮಾತ್ರ ರಿಲೀಸ್ ಆಗುತ್ತೆ. ಹೌದು. ಇಲ್ಲ ಸೈಮೆಂಟೇನಿಯಸ್ಲಿ ಬೇರೆ ಕಡೆ ತೆಲುಗು ಎಲ್ಲ ತಮಿಳೆಲ್ಲ ಅವತ್ತೇ ರಿಲೀಸ್ ಆಗುತ್ತೆ. ಇಲ್ಲ ಅವೆಲ್ಲ ಆ ನಂತರ ಆಗುತ್ತೆ. ಫಸ್ಟ್ ಬರೀ ಕನ್ನಡ ಮಾತ್ರ ಬೆಂಗಳೂರಲ್ಲಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಾ ಇದೆ. ಹಾಂ ಸೆನ್ಸರಲ್ಲಿ ಆಗಿದೆ. ಹೌದು, ಅದು ಹೈದರಾಬಾದಲ್ಲಿ. One heroine was in Dubai for shoot, one heroine was in Kodaikanal. They packed up with that, that's why they couldn't come. But the bite was there, there have been bites. ಆದಿತ್ಯ ಅವರೇ, ಇದು ನಿಮ್ಮ 3ನೇ ಸಿನಿಮಾ, ಸೊ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ಹೇಗಿತ್ತು ನಿಮ್ಗೆ? ಖಂಡಿತ ಮೇಡಮ್. ಮೊದಲನೇದಾಗಿ ಇಲ್ಲಿ ಬಂದಿರೋ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ನಾನು ಮೊದಲನೇ ಸಿನಿಮಾಯಿಂದ ಇವಾಗ ತನಕ ನಂಗೆ ತುಂಬ ಸಪೋರ್ಟ್ ಮಾಡ್ಕೊಂಬರ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಡ್ತಾ ಇದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ ಈ ಸಿನಿಮಾ 3 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು. ಅವಾಗ ಹೈದರಾಬಾದ್ನ ಕಾಲ್ ಮಾಡಿ, ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳಬೇಕು ಅಂತ ಹೈದರಾಬಾದ್ ಕರೆಸ್ಕೊಂಡು ಸ್ಕ್ರಿಪ್ಟ್ ಹೇಳಿ, ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು, ಸ್ಟೋರಿ ತುಂಬ ಇಷ್ಟ ಆಯಿತು, ಅವರು ತುಂಬ ಇಷ್ಟ ಆದರು, ಇಡೀ ಟೀಮ್ ತುಂಬ ಇಷ್ಟ ಆಯಿತು. ಅವಾಗ ಅವ್ರು ಸ್ಟ್ರೈಟಾಗಿ ತೆಲುಗು ತಮಿಳ್ ಮಾಡಬೇಕಂತ ಹೇಳಿದ್ದು ನನಗೆ. ಐ ವಿಲ್ ಲೈಕ್ ಓಕೆ, ಖಂಡಿತ ಮಾಡೋಣ ಸರ್, ನನಗೊಂದು ಆಪರ್ಚುನಿಟಿ, ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೊಂದು ಒಳ್ಳೆ ಹೆಸರು ಬರುತ್ತೆ, ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ. ಸೊ ಕಟ್ ಮಾಡಿದ್ರೆ ಮುಹೂರ್ತ ಟೈಮಲ್ಲಿ ನನಗೊಂದು ಸರ್ಪ್ರೈಸ್ ಕೊಟ್ಟರು ಸರ್, ಈ ಸಿನಿಮಾ ನಾವು ಕನ್ನಡದಲ್ಲೂ ಇದು ಮಾಡ್ತೀವಿ ಅಂತ. ಯಾಕಂದರೆ ಅಷ್ಟರಲ್ಲಿ ನಮ್ಮ KGF ಒಳ್ಳೆ ಸೌಂಡ್ ಮಾಡಿತ್ತು, ಆ್ಯಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬ ಸೌಂಡ್ ಆಗಿತ್ತು. ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬ ಇಷ್ಟ ಇತ್ತು. ಆ್ಯಂಡ್ ನಾನು ಅಂದ್ಕೊಂಡೆ ಓಕೆ ಫೈನ್, 3 ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ರಿಲೀಸ್ ಆದರೆ ನನಗಿನ್ನ ಪ್ಲಸ್ ಪಾಯಿಂಟು, ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿದ್ದು. ಬಟ್ ನಾನು ಅವಾಗಲೇ ಹೇಳಿದ್ದೆ ಸರ್ಗೆ, ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ 3 ಭಾಷೆನ ಒಟ್ಟಿಗೆ ಮಾಡಿ, ಆ್ಯಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ದೀರಂದರೆ ಇದು ನನ್ನ ಮಾತೃಭಾಷೆ, ಇದು ನನ್ನ ಮಾತೃಭಾಷೆ. ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು. ಸೊ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಮೋಷನ್ ನನ್ಗನ್ನಿಸ್ತಾ ಇದ್ದು ಸಾಕಾಗ್ತಾ ಇಲ್ಲ. ಯಾಕಂದರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಕರೆಕ್ಟಾಗಿ ಡಿಸ್ಟರ್ಬ್ ಮಾಡೋಕ್ಕಾಗ್ತಾ ಇದ್ದೀರಾ ಸರ್?